ಆಗ್ಲಿಂದ ನಾನೇ ಕಾಯ್ತಾ ಇದ್ದೀನಿ. ಬಂದ್ಬಿಟ್ಯಾ? ಸಾವುಕಾರು ರೆಡಿ ಆಗಿದ್ದಾರೆ, ಕೆಳಗ್ ಬರ್ತಿದ್ದಾರೆ. ಸಾವುಕಾರ ಬರ್ತಾ ಇದಾರ? ಆಗ್ಲಿಂದ ಅಮ್ಮವ್ರು ಮುಸ್ಗುಡ್ತಾ ಇದ್ರು, ಸದ್ಯ ಬಂದಿಲ್ಲ. ಈಗ ಅವ್ರಿಗಾಗುತ್ತೆ ಹುಟ್ಟಿದಬ್ಬ. ಅಬ್ಬಾ, ಮುತ್ತು ಬಂದಾಯ್ತು. ಹೌದು, ಆಗ್ಲಿಂದ ನಾವ್ ಇಲ್ಲೇ ಇದ್ದೀವಿ. ನೀನ್ ಯಾವಾಗ ಬಂದೆ, ಎಲ್ಲಿಂದ ಬಂದೆ? ನಾನು ಬರೋದ್ ನಿನಗ್ ಮಾತ್ರ ಅಲ್ಲ, ಇಲ್ಲಿದವ್ರು ಯಾರಿಗೂ ಗೊತ್ತಾಗಲ್ಲ. ಓಹೋ, ಹೇಗೆ? ಅವ್ನ್ ಬರೋದ್ ನಮಗ್ ಗೊತ್ತಾಗಲ್ಲ, ನಾನ್ ಬರೋದ್ ನಿಮಗ್ ಗೊತ್ತಾಗಲ್ಲ. ಬರ್ಬೇಕಾ ಟೈಮ್ ಅಲ್ಲಿ ಜಾಗದಲ್ಲಿ ಕರೆಕ್ಟ್ ಆಗಿ ಬರ್ತೀನಿ. ಓಹೋ, ಯಾ ಮತ್ತು ಅಲ್ಲೋಡು ಸಾವುಕಾರು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಯಾಕಮ್ಮ? ಅಮ್ಮ, ಸಾವುಕಾರ ಹುಟ್ಟಬ್ಬ ಇವತ್ತು. ನೀವೇ ಆಶೀರ್ವಾದ ಮಾಡ್ತಿದ್ರಿ. ಹೇಗೆ ಮೊದಲ ಆ ಬುದ್ಧಿ ಅವನಿಗಿದ್ರೆ ಹೆತ್ತವಳ ಮನಸ್ಸನ್ನ ಸಂತೋಷವಾಗಿ ಇಡೋಕ್ ಕೇಳು, ಆಮೇಲೆನ ಆಶೀರ್ವಾದ ಎಲ್ಲ. ಏನದು? ಅದಲ್ಲ ಸಾವುಕಾರ್ರೆ, ನೀವಿನ್ನೂ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಅಮ್ಮನ ಕೋಪ. ಅಮ್ಮ, ಈ ವರ್ಷ ನೋಡ್ತೀರಿ, ನೀವ್ ಅನ್ಕೊಂಡಾಗೆಲ್ಲ ಆಗೋಗುತ್ತೆ. ಮುಂದಿನ ವರ್ಷದಿಂದ 3 ಜನ ಕಾಲಿಗೆ ಬೀಳ್ತಾರೆ. 3? ಸಾವುಕಾರೊಬ್ರು, ಮದ್ವೆ ಆಗೋರೊಬ್ರು, ಮಡ್ಲಲ್ಲೊಂದು, 3 ಜನ ಆಯ್ತಲ್ಲ. ಅವಳಿ ಜವಳಿ ಆದ್ರೆ 4. ಸಾವುಕಾರ್ರೆ, ಅಮ್ಮವ್ರ ನಗ್ತವ್ರು, ಇದೇ ಚಾನ್ಸ್. ಕಾಲಿಗೆ ಬಿದ್ಬಿಡೆ ಬೇಳೆ. ಮುತ್ತು ಹೇಳೋ ಪ್ರಕಾರ ಈ ಮನೇಲೆಲ್ಲ ಒಳ್ಳೇದಾದ್ರೆ ಅದೇ ಸಂತೋಷ. ಹೊರಡ್ಬರ್ತೀನಮ್ಮ. ಎಲ್ಲಿ? ನಾಟಕಕ್ಕ? ನಾಟಕನಾ? ಇಲ್ಲಮ್ಮ. ನಿನ್ನೆ ನೀನ್ ನಾಟಕಕ್ಕೆ ಹೋಗಿಲ್ಲ? ಓ ಇಲ್ಲಮ್ಮ, ನಾಟಕ ಅದೆಲ್ಲ ನೋಡೋದ್ ಬಿಟ್ಟು ಬಹಳ ದಿನ ಆಯ್ತು. ಮುತ್ತು, ನೀನ್ ಹೇಳು. ಇಲ್ಲಮ್ಮ, ಹೋಗ್ಲಿಲ್ಲ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಸತ್ಯವಾಗ್ಲೂ ಹೋಗ್ಲಿಲ್ಲಮ್ಮ. ನಿನ್ ಬಗ್ಗೆ ನೀನ್ ಯಾವತ್ ಯೋಚನೆ ಮಾಡಿದ್ಯಾ? ಇವನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಅದೆಲ್ಲ ಆಗ್ಬಿಡಮ್ಮ. ತಲೆ ಮೇಲೆ ಕೈ ಇಟ್ಟು ಹೇಳು ಅಂದೆ. ಸರಿ 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 ಸರಿ. ಸತ್ಯವಾಗ್ಲೂ ನಾಟಕಕ್ಕೆ ಹೋಗಿದ್ವು ಅಮ್ಮ. ಮೋಹಿನಿ ಬಸ್ ಮಾಸ್ಪುರ, ಬೆಳಿಗ್ಗೆ 5 ಗಂಟೆಗೆ ಬಂದ್ವಿ. ರಾಜಾ, ನೀನ್ ಇವತ್ತು ಯಾವ ನಾಟಕಕ್ಕೂ ಹೋಗ್ಬಾರ್ದು. ನಿನ್ಗೋಸ್ಕರ ಜನ ಕಾಯ್ತಾ ಇದ್ದಾರೆ. ನೀನ್ ಮಾಡ್ಬೇಕಾದ ದಾನ ಧರ್ಮ ತುಂಬಾ ಇದೆ. ಸದ್ಯಕ್ಕೆ ಇವತ್ತು ನಾಟಕ ಇಲ್ಲ, ನಡಿ. ನಾವಿವತ್ತು ನಾಟಕ ನೋಡಕ್ ಹೋಗ್ತಾ ಇದ್ದೀವಿ. ಏನದು? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಹೊಡ್ ಬರೋಣ ಅಂತ. ದೇವಸ್ಥಾನಕ್ಕೆ? ಹೌದಮ್ಮ, ದೇವ್ರ ನೋಡ್ಕೊಂಡ್ ಬರಕ್ಕೆ. ಹೌದು, ಬರ್ತೀವಿ. ದೇವತೆ ನೋಡ್ಕೊಂಡ್ ಬರ್ತೀವಿ. ಅಬ್ಬಾ, ಎಲ್ಲ ಚೆನ್ನಾಗ್ ಮುಗೀತು. ಮುತ್ತು, ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಇಂಥ ಕೆಲ್ಸಗಳೆಲ್ಲ ಮಾಡಬೇಡ ಅಂತ. ಅಮ್ಮ, ನಮ್ಮ ಮಾತು ನಾವು ಎಲ್ಲಿ ಕೇಳ್ತಾನೆ ಹೇಳು. ಅಮ್ಮ, ಈ ದೇಹದಲ್ಲಿ ಹರಿತಿರೋ ರಕ್ತ ನೀವು ಹಾಕಿದ ಭಿಕ್ಷೆ. ನಿಮ್ಗಲ್ದೆ ಬೇರೆ ಯಾರಿಗೆ ಸೇವೆ ಮಾಡ್ಲಿ?